ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸದಲ್ಲಿದ್ದಾರೆ, ಹೋಗ್ತಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರಿಂದ ಪ್ರವಾಸ ಸಾಧ್ಯತೆ ಇದೆ ಅಂತೆ. ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಪ್ರವಾಸ ಕೈಗೊಳ್ಳೋದಕ್ಕೆ ಸಿದ್ಧರಾದ್ರ ಅನ್ನುವಂಥ ಪ್ರಶ್ನೆ. 25ರಿಂದ 30ಕ್ಕೂ ಹೆಚ್ಚು ಶಾಸಕರ ತಂಡ ಪ್ರವಾಸ ಮಾಡೋ ಸಾಧ್ಯತೆ ಇದೆ. ಹಿಂದೆ ಶಾಸಕರ ಪಟ್ಟಿಯನ್ನು DKಶಿ ಟೀಮ್ ಸಿದ್ಧಪಡಿಸಿಕೊಂಡಿತ್ತಂತೆ. ಫಾರಿನ್ ಟ್ರಿಪ್ಗೆ ಹೈಕಮಾಂಡ್ ಬ್ರೇಕ್ ವಿಶ್ವಾಸದಲ್ಲಿದ್ದರು ಡಿಕೆ. ಇದೀಗ ಸಿದ್ದರಾಮಯ್ಯನವರ ಟೀಮ್ ಅನಿವಾರ್ಯವಾಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಈಗ CM ಬಣಕ್ಕೆ ಹೆಂಗೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದೀರಿ, ನಮಗೂ ಕೊಡಿ ಅಂತ ಅವರು ಹೋಗ್ತಿದ್ದಾರೆ, ನಮಗೂ ಕೂಡ ಅನುಮತಿ ನೀಡಿ ಎಂಬ ಷರತ್ತಿನಲ್ಲಿ ಒಂದು ವಿಶ್ವಾಸದಲ್ಲಿದ್ದಾರೆ DK ಶಿವಕುಮಾರ್. CM ಬಣದ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವ ವಿಶ್ವಾಸದಲ್ಲಿದ್ದರೆ ಏನೋ ಹಾಕಿಬಿಡ್ತಾರೆ ಅಂತ. ಇದು ಬರುವ ಮಾಹಿತಿಗಳ ಪ್ರಕಾರ ಫೆಬ್ರವರಿಯಲ್ಲಿ ಆಯೋಜನೆ ಆಗಬೇಕಾಗಿತ್ತು. ಬಟ್ ಹೈಕಮಾಂಡ್ನವರು ಇವರಿಗೆ ಸ್ಟಾಪ್ ಇಟ್ಟಿದ್ರು, ಸ್ವಲ್ಪ ಪೋಸ್ಟ್ಪೋಂಡ್ ಆಯಿತು ಎನ್ನುವಂಥ ಚರ್ಚೆಗಳಿದೆ ಅದು ಕಾಂಗ್ರೆಸ್ನಲ್ಲಿ. ಈಗ ಸಹಜವಾಗಿ ಮುಖ್ಯಮಂತ್ರಿಗಳ ಈ ಚೇರಿಗಾಗಿ ಗುದ್ದಾಟ ನಡೀತಾ ಇದೆ. ಮೇಲ್ನೋಟಕ್ಕಂತೂ DK ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದ ಶಾಸಕರು ಯಾರ್ಯಾರು ಇದ್ದಾರೆ, ಯಾರು ಸಪೋರ್ಟ್ ಇದ್ದಾರೆ, ನಾಳೆ ಬದಲಾವಣೆ ಎನ್ನುವಂತಹ ಚೌಕಟ್ಟಿಗೆ ಹೈಕಮಾಂಡ್ ಹೋದರೆ ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಯಾರ್ಯಾರ ಪರವಾಗಿ ಮಾತನಾಡಿದ್ದಾರೆ ಅಂತಲೂ ಕೂಡ. ಹೀಗಾಗಿ ಸಿದ್ದರಾಮಯ್ಯನವರ ಬಣದ ಶಾಸಕರು 27 ಜನ ಏನು ಹೊರಟಿದ್ದಾರೆ ವಿದೇಶಕ್ಕೆ, DK ಶಿವಕುಮಾರ್ ಬಣದ ನಾಯಕರುಗಳು ಕೂಡ ಹೈಕಮಾಂಡ್ ಮುಂದೆ ಬೇಡಿಕೆ ಇಡ್ತಾರೆ. ಅವ್ರಿಗೂ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ, ನಮಗೂ ಬೇಕು ಅಂತ. ಕೆಲವೊಂದಿಷ್ಟು ಜನ ರೆಸಾರ್ಟ್ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ರು, ಹೊರ ರಾಜ್ಯಕ್ಕೆ ಹೋಗೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇದೀಗ DKಶಿ ಟೀಮ್ ಏನಿದೆ ಅದು ಫುಲ್ ಆಕ್ಟಿವ್ ಆಗಿದೆ. ಅವ್ರಿಗೆ ಹೆಂಗೆ ಅನುಮತಿ ಕೊಟ್ಟಿದ್ದೀನಿ, ನಮಗೂ ಕೂಡ ಅನುಮತಿ ಬೇಕು ಅಂತ. ಯಾಕಂದರೆ ಒಗ್ಗಟ್ಟಾಗಬೇಕು ಅನ್ನುವಂತಹ ಪ್ರಯತ್ನ ಇದು.